ಸರ್ಕಾರಿ ನೌಕರಿ ಇದ್ರ ಇನ್ನೇನ್ ಬೇಕ್ರಿಪ್ಪ ಅಂತಾರ ಮಂದಿ. ಆದ್ರ ಈ ಯಾದಗಿರಿ ಹೈವಾನ್ನಿಗ ಏನಾಗೈತೋ ತಿಳಿವಲ್ತು. ಅರ್ಧ ರಾತ್ರಿಯಾಗ ರಸ್ತಿ ಮ್ಯಾಗ್ ನಿಂತು ಲಾರಿ ದರೋಡಿ ಮಾಡ್ತಾನಂತ. ಬರ್ರಿ ಎಂತ ಕಿಸಾಮತಿ ಮಾಡ್ಯಾನ ನೋಡೋಣ. ಇವರೆಲ್ಲ ಹೈವೇ ಡಕಾಯ್ತರು. ಇದ್ರಾಗೇನು ಸ್ಪೆಷಲ್ ಅಂತೀರೇನು? ಇವ್ರ ಲೀಡರ್ ಅದನಲ್ರಿ, ಇವ ಹೆಲ್ತ್ ಡಿಪಾರ್ಟ್ಮೆಂಟ್ ನೌಕರದಾರ ಶರಣಪ್ಪ. ಯಾದಗಿರಿಯಿಂದ ಶಾಪುರ್ ರೋಡಿಗೆ ಸ್ವಲ್ಪ ದೂರ ಬಂದ್ರ ಮನಗನಾಳ ಅನ್ನೋ ಹಳ್ಳಿ ಐತಿ. ಇಲ್ಲಿನ ಸ್ಟೇಟ್ ಹೈವೇದಾಗ ಇವರು ಡಕಾಯ್ತಿ ನಡ್ಸಾಕತ್ತಿದ್ರು. ಲಾರಿನ ಸ್ಟಾಪ್ ಮಾಡಿ ಅಡ್ಗಟ್ಟಿ ಹೊಡೆದಿದ್ದಾರೆ ಕ್ಲೀನರ್ ಮತ್ತು ಡ್ರೈವರ್ಗೆ. ಆಮೇಲೆ ಅವ್ರ ಹತ್ರ ಇದ್ದಿದ್ದು 18,000 ರೂಪಾಯಿ ಮತ್ತು ಒಂದು ಜಾಕ್ ಸಮೇತ ಆ ಲಾರಿನ ಹೊಡ್ಕೊಂಡು ಹೋಗಿದ್ದಾರೆ. ಅದು ಇನ್ಫಾರ್ಮೇಷನ್ ಬಂತು ತಕ್ಷಣ ಅವರನ್ನು ಹಿಡಿದಿದ್ದಾರೆ. 6 ಜನದಲ್ಲಿ 4 ಜನ ಹಿಡಿದಿದ್ದೀವಿ. ಊರ್ ಸಮೀಪ ಹೈವೇದಾಗ ನಿಂತ್ಕೊಂಡು ಬರೋ ಲಾರಿನ ಅಡ್ಡಗಟ್ಟಿ ದೋಸ್ತಿದ್ರು. ಲಾರಿ ಸಮೇತ ನಾಪತ್ತೆ ಆಗ್ತಿದ್ರು. ಇವರನ್ನ ಬೆನ್ ಹತ್ತಿ ಹಿಡ್ದಾರ ಶಾಪುರ್ ಪೊಲೀಸರು. ಆದ್ರ ನಾನೇನೋ ಮಾಡೇ ಇಲ್ಲ ಅಂತಾನ ಶರಣಪ್ಪ. ನಮ್ಮ ಮನೆ ರೋಡಿಗೆ ಅಟ್ಯಾಚ್ ಇದೆ ಸರ್. ಮನಗನಾಳದಲ್ಲಿ 4-5 ದಿವಸ ಇವರು ನಮ್ಮ ಫ್ರೆಂಡ್ ಅವರೆಲ್ಲ 4 ಜನ ಅವರು ಏನೋ ನಿನ್ನೆ ಎಣ್ಣೆ ಹಾಕ್ಕೊಂಡು ಬಂದಿದ್ರು. ಅವ್ರು ಲಾರಿ ಬರೋ ಲಾರಿಗೆ ನಿಲ್ಸಿಸಿಂದ ಅವರು ತಡೆ ಹಿಡಿದು ಅವ್ರ ಜೊತೆಗೆ ಜಗಳ ಮಾಡಕತ್ತಾರೆ. ಆ ಸೌಂಡ್ ನೋಡಿ ನಾವು ಹೋಗಿ ಅವ್ರಿಗೆ ಯಾಕೆ ಜಗಳ ಮಾಡ್ತಾರೆ ಅಂತ ಕೇಳಿದ್ವಿ ಸರ್. ಅವ್ರು ನಮಗೆ ಒಳ್ಳಿಗೆ ಬಂದರು. ಇವರು ನಮ್ಮ ಫ್ರೆಂಡ್ ಅವ್ರು 1-2-3 ನಾವು ತಾಂಡಕ್ಕೆ ಹೋಗ್ತಾ ಇದ್ದೀವಿ ರೀ. ನೋಡಿ ರಸ್ತದಾಗ ಗಾಡಿ ಎಣಿಕೆ ಹಚ್ಕಿಸಂದ್ರೆ ನಮ್ಮ ಹೊಡೆದ ಕಿಸನ್ ರೊಕ್ಕ ಇಕ್ಕ ತೊಗೊಂಡು ಗಾಡಿ ತೊಗೊಂಡು ಹೋದ್ರೆ ಅಷ್ಟಂದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಹಚ್ತೀವಿ ರೀ. ಸಾಹೇಬ್ರು ಒಂದು ಕಿಸನ್ ನಮಗೆಲ್ಲ ಹೆಲ್ಪ್ ಮಾಡಿಕಿಸನ್ ಅವ್ರು ಅರೆಸ್ಟ್ ಮಾಡಿ ಜೈಲ್ ಹೋಗಿದ್ರು. ಬರೇ ಲಾರಿ ಎಲ್ಲ ಮನಿ ಕನ್ನ ಹಾಕೋ ಕೆಲಸನೂ ಮಾಡ್ತಿತ್ತು ಈ ಗ್ಯಾಂಗ್. ಅನುಮಾನ ಬರಬಾರ್ದು ಅಂತ ಕಾರಿನ ಮೇಲೆ ಆನ್ ಗವರ್ನಮೆಂಟ್ ಡ್ಯೂಟಿ ಅಂತ ಸ್ಟಿಕ್ಕರ್ ಅಂಟಿಸಿದ್ರು ಈ ಮಹಾನುಭಾವ. ಸದ್ಯಕ್ಕೆ 4 ಮಂದಿ ಸಿಕ್ಕಾರ. ಇನ್ನೂ 2 ಪೊಲೀಸರು ಹುಡುಕಾಟ ನಡೆಸ್ಯಾರ. ಆನಂದ್ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಹಗಲ್ ಹೊತ್ನ್ಯಾಗೇನೆ ಗುಲ್ಬರ್ಗಾದಾಗ 6,38,000 ರೂಪಾಯಿ ದರೋಡಿ ನಡೆದದ. ಈ ರೊಕ್ಕನ ಚಿತ್ತಾಪುರ ತಾಲೂಕಿನ ಕಾಳಗಿಯಿಂದ 2 ಹುಡುಗರು ಬೈಕ್ನ್ಯಾಗ ತರ್ತಿದ್ರು. ದತ್ತು ಗುತ್ತೇದಾರ ಅನ್ನೋರ ಎಣ್ಣೆ ಅಂಗಡಿಯಾಗ ಈ ರೊಕ್ಕನ ತಗೊಂಡು ಹೋಗ್ತಿದ್ರಂತ. ಇದನ್ನ ಅಂಗಡಿಲಿ ಕೆಲಸ ಮಾಡೋ ಹುಡುಗರು ಅನಿಲ್ ಮತ್ತು ಕತ್ಲಯ್ಯ ಕಲಬುರ್ಗಿಗೆ ತರ್ತಿದ್ರು. ಕಲಬುರ್ಗಿಗೆ ಇನ್ನ 15 ಕಿಲೋಮೀಟರ್ ದೂರ ಇತ್ತು ಅಷ್ಟ ನೋಡ್ರಿ. ಖಾಜಾ ಕೋಟ್ನೂರ್ ಹತ್ರ ಗುರ್ತು ಪರಿಚಯ ಇಲ್ದ 3 ಬಂದು ಇವ್ರನ್ನ ಅಡ್ಡಗಟ್ಟಿ ರೊಕ್ಕ ದರೋಡಿ ಮಾಡ್ಯಾರ. ಚಾಕು ತೋರಿಸಿ ಸಾಯಿಸ್ತೀವಿ ಅಂತ ಬೆದರಿಸ್ಯಾರಂತ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಠಾಣೆಲಿ ಕೇಸ್ ದಾಖಲಾಗ್ಯದ. ಬರ್ಬೇಕಾದ್ರೆ ಖಾಜಾ ಕೋಟ್ನೂರ್ ಹತ್ತೆ ಸರ್. 6,38,800 ರೂಪಾಯಿ ಸರ್. ಯಾರು ದತ್ತು ಗುತ್ತೇರ್ ಸರ್, ನಮ್ಮ ವಂಶಪ್ ಮಾಲಕರದು. ಅವು ಪಳ್ಳ್ಯಾಗ 2 ಕಲ್ಲು ಇಟ್ಟಿದ್ರು ಸರ್. ಅವ್ರು ಪಳ್ಳೆ ಹಾಕಿದ್ರು ರೋಡ್ ಮಧ್ಯದಲ್ಲಿ. ಬರ್ಬೇಕಾದ್ರೆ ಈ ಕಡೆ ಕೊನಿಕಿಂತ ತೋಣಿ ಸರ್. ಅವ್ರು ಬರ್ಬೇಕಾದ್ರೆ ಮುಗೋರು ಬಂದು ಬೈಕ್ನ ಒತ್ತು ಬಿಟ್ರು ಸರ್. ನಮ್ಮನ್ನು ತೆಳಗೆ ಬಿದ್ದಿರ್ಪ್ಲೆ ಒಬ್ಬನು ಚಾಕು ಹಿಡ್ಕೊಂಡಿದ್ದು ಸರ್ ಕೈಯಲ್ಲಿ. ಒಬ್ಬ ಒತ್ತದ ಒಬ್ಬನು ನಿಂತಿದ್ದ ಸರ್ ಹಿಂದೆ. ಹುಬ್ಳ್ಯಾಗ ಒಬ್ಬ ಸಾಲಿ ಮಾಸ್ತರ್ ಅದಾನ. ಎಂತ ಹಲ್ಕಟ್ಟದನ್ ಗೊತ್ತೇನ್ರಿ? ಸಾಲಿಗೆ ಬರೋ ಹೆಣ್ಮಕ್ಳ ಮೇಲೆ ಅಸಹ್ಯ ನಡ್ಕೋತಾನಂತ. ದಾಜಿಬಾನಪೇಟಿ ದುರ್ಗಾದೇವಿ ಸಾಲ್ಯಾಗ PT ಮಾಸ್ಟರ್ ಮೃತ್ಯುಂಜಯ ಅನ್ನೋನ ಇಂಥ ಕೆತ್ತ ಬಜ್ಜಿ ಮಾಡ್ಯಾನ. ಹೆಣ್ಮಕ್ಳು ಬೈಲಿಗೆ ಹೋದ್ರಂದ್ರ ಮೊಬೈಲ್ನ್ಯಾಗ ಫೋಟೋ ತಕ್ಕೋತಾನಂತ. ಬರೋಬ್ಬರಿ 6 ತಿಂಗಳಾತು ಕಂಪ್ಲೇಂಟ್ ಕೊಟ್ಟು. ಆದ್ರ ನಿಮಗೆ ಗೊತ್ತದಲ್ಲ, ಈ ರೆಕಮೆಂಡೇಶನ್ ಅಂತ ಇದ್ರ ಏನೂ ಮಾಡೋಕ್ಕಾಗಂಗಿಲ್ಲಂತ ಬಿಡ್ತಾರ ಮಂದಿ. ಸಿಟ್ಟಿಗೆದ್ದು ಬಾರ ಮಗನ ಇವತ್ತು ನಿಂಗೆ ಬಿಡಂಗೇ ಇಲ್ಲ ಅಂತ ನಿಂತು ಬಿಟ್ರು. ಆದ್ರ ಚಾಲು ಮಾಸ್ತರ ಅಂಜಿ ಓಡಿ ಹೋಗ್ಯಾನ. ಅವ ಬರೋ ಮಟ್ಟ ನಾವು ಸಾಲಿಯಿಂದ ಹೊರಗ ಹೋಗಂಗಿಲ್ಲ ಅಂತ ನಿಂತು ಬಿಟ್ರು. ಆಮ್ಯಾಗ ಪೊಲೀಸರು ಬಂದು ಸಮಾಧಾನ ಮಾಡಿದ್ರು. ಇದ್ರಲ್ಲೇ ಹೊಡಿತಾನ್ರಿ ಎಲ್ಲಾರ್ಗು ಹೊಡಿತಾನ. ಹಿಂಗೆಲ್ಲ ಹೊಡಿತಾನ. ಹೆಣ್ಮಕ್ಳಿಗೆ ಹೊಲಸು ಮಾಡ್ತಾನ. ಹಿಂಗೆಲ್ಲ ಮುಡ್ತಾನ. ಹಿಂಗೆಲ್ಲ ಹಿಂಗೆ ಎದಿಗಿದಿ ಎಲ್ಲ ಮುಡ್ತಾನ. ಬಳ್ಳಾರಿ ಕೌಲ್ ಬಜಾರ್ ಗೇಟ್ ಸಮೀಪ ಇರೋ ಮಹಮ್ಮದಿ ಸಾಲಿ ಮತ್ತು ಕಾಲೇಜ್ನಾಗ ಬಾಂಬ್ ಇಟ್ಟಾರಂತ ಯಾರ ಫೋನ್ ಮಾಡಿ ಹೇಳಿದ್ರಂತ. ಹಿಂಗಂದ ಕೂಡಲೇ ಪ್ರಿನ್ಸಿಪಾಲ್ ಸಾಹೇಬ್ರು ಪೊಲೀಸರಿಗೆ ವಿಷಯ ತಿಳಿಸಿದ್ರು. ಬಾಂಬ್ ನಿಷ್ಕ್ರಿಯ ದಳದವರು ಬಂದು ತನಿಖೆ ನಡೆಸಿದ್ರು. ಕೊನೆಗ ಹುಸಿ ಬಾಂಬ್ ಕರಿ ಅಂತ ಗೊತ್ತಾತು. ಇಷ್ಟಂತ ಸುದ್ದಿ ಹಬ್ಬೋದ ತಡ ಪಾಲಕರೆಲ್ಲ ಶಾಲೆ ಹತ್ರ ಬಂದು ಮಕ್ಕಳನ್ನೆಲ್ಲ ಮನೆಗೆ ಕರ್ಕೊಂಡು ಹೋದ್ರು. ಇವತ್ತ ಕಾಲೇಜಿಗೆ ರಜೆ ಸಿಕ್ಕದಂತೂ
ಸ್ಟೈಲ್ ಹೆಂಗಂತ ನಾ ಹೇಳಂಗಿಲ್ಲ, ನಾ ಮಾಡೋ ಕೆಲಸನ ನಿಮಗ ನನ್ನ ಸ್ಟೈಲ್ ಹೆಂಗೈತಿ ಅಂತ ಗೊತ್ತಾಗ್ತೈತಿ ಅಂದಾರ ನಮ್ಮ ಹೊಸ ಲೋಕಾಯುಕ್ತ ಶಿವರಾಜ್ ಪಾಟೀಲ್ರು. ಅಂದಂಗ ಈ ಸ್ಟೈಲ್ ಮಾತು ಯಾಕೆ ಬಂತಂದ್ರಿ, ಯಾದಗಿರಿಯಾಗ ಪಾಟೀಲ್ರು ಬಂದಿದ್ರ, ಹಿಂದಿದ್ದವರು ಭಾರಿ ಭೇಷ್ ಕೆಲಸ ಮಾಡ್ಯಾರ, ನಿಮ್ಮ ಸ್ಟೈಲ್ ಹೆಂಗ ಅಂತ ಮೀಡಿಯಾ ಮಂದಿ ಕೇಳಿದ್ರು. ಅದಕ್ಕೆ ಸ್ಟೈಲಿನ ಮಾತು ಬಂತ್ರಿ. ಈ ಭ್ರಷ್ಟಾಚಾರ ಅನ್ನೋದು ಬರೀ ಒಂದು ಸಂಸ್ಥಾದಿಂದ ತೆಗಿಯಕ್ಕಾಗಂಗಿಲ್ಲ ಅಂತಂದ್ರು. ಪ್ರಜಾಪ್ರಭುತ್ವದಲ್ಲಿ ಎಲ್ಲಿವರೆಗೆ ರೂಲ್ ಆಫ್ ಲಾ ಇದೆ, ಪ್ರಜಾಪ್ರಭುತ್ವದಲ್ಲಿ ಪರಮಾಧಿಕಾರ ಯಾರಿಗಿರಬಾರ್ದು, ಯಾವ ಸಂಸ್ಥೆಗೆ ಇರಬಾರ್ದು. ಪರಮಾಧಿಕಾರ ಬೇಕಿಲ್ಲ, ಸರಿಯಾದ ಅಧಿಕಾರ ಬೇಕು. ಸರ್ವಾಧಿಕಾರ ಪರಮಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ಆಗೋದಿಲ್ಲ. ಪರಮಾಧಿಕಾರ ಅಂತ ಶಬ್ದ ಉಪಯೋಗ ಮಾಡಬೇಡಿ, ಸರ್ವಾಧಿಕಾರ ಅಂತೂ ಬೇಡ, ಸರಿಯಾದ ಅಧಿಕಾರ ಬೇಕು ಅಂತೇಳಿ. ಸರಿಯಾದ ಅಧಿಕಾರ ಅಂದ್ರೆ ಏನು? ಲೋಕಾಯುಕ್ತ ಸಂಸ್ಥೆ ಕಟ್ಟುನಿಟ್ಟಾಗಿ ಗಟ್ಟಿಯಾಗಿ ತನ್ನ ಕೆಲಸ ಮಾಡಬೇಕಾದ್ರೆ ಏನೆಲ್ಲ ಅಧಿಕಾರಗಳು ಬೇಕೋ ಆ ಅಧಿಕಾರಗಳನ್ನು ಕೊಡಿ. ಯಾವುದೇ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ, ಒಂದು ಕಾನೂನಿನಿಂದ ಭ್ರಷ್ಟಾಚಾರ ನಿರ್ಮೂಲ ಆಗೋದಿಲ್ಲ. ಭ್ರಷ್ಟಾಚಾರದ ನಿರ್ಮೂಲನೆ ಆಗಬೇಕಾದ್ರೆ ಈ ಸಮಾಜದ ಎಲ್ಲ ವರ್ಗಗಳ ಸಹಕಾರ ಬೇಕು. ಮುಖ್ಯವಾಗಿ ಜನರ